श्रीगुरुभ्यो नमः हरिः ओम्। ಪಾಠನೆ ಮಾಡೋಣ. ಗೊತ್ತಾಗುತ್ತೆ. अर्जुन उवाच योऽयं योगस्त्वया प्रोक्तः साम्येन मधुसूदन एतस्याहं न पश्यामि चञ्चलत्वात् स्थितिं स्थिराम्। योऽयं योगस्त्वया प्रोक्तः साम्येन मधुसूदन एतस्याहं न पश्यामि चञ्चलत्वात् स्थितिं स्थिराम्। यः अयं योगः त्वया प्रोक्तः साम्येन मधुसूदन एतस्य अहं न पश्यामि चञ्चलत्वात् स्थितिं स्थिराम्. ಇಷ್ಟೆಲ್ಲ ಕೃಷ್ಣ ಧ್ಯಾನ ಯೋಗವನ್ನು ತಿಳಿಸಿ, ಧ್ಯಾನಕ್ಕೆ ಬೇಕಾದ ಸಾಧನಗಳನ್ನು ತಿಳಿಸಿ, ಧ್ಯಾನ ಯೋಗದ ಕ್ರಮವನ್ನು ತಿಳಿಸಿ, ಧ್ಯಾನ ಯೋಗದ ಫಲವನ್ನೂ ತಿಳಿಸಿದ. ಇಷ್ಟು ವಿಚಾರವನ್ನು ನಾವು ಕಂಡಿದ್ದೇವೆ ಕಳೆದ ಅನೇಕ ಶ್ಲೋಕಗಳಿಂದ. ಇಷ್ಟೆಲ್ಲ ಧ್ಯಾನ ಯೋಗದ ಬಗ್ಗೆ, ಧ್ಯಾನ ಯೋಗದ ಪ್ರಯೋಜನದ ಬಗ್ಗೆ ಇಷ್ಟೆಲ್ಲ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ ನಂತರ ಆಮೇಲೆ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಕೃಷ್ಣ ಇಷ್ಟೆಲ್ಲ ಹೇಳ್ತಾ ಇದ್ದಿ, ಇದೆಲ್ಲ ಧ್ಯಾನ ಯೋಗ ಸಾಧ್ಯವಾ? ವಿಚಾರ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಈ ಧ್ಯಾನಕ್ಕೆ ಪ್ರಧಾನವಾಗಿ ಬೇಕಾದ್ದು ಮನಸ್ಸು. ಆ ಮನಸ್ಸು ಅದನ್ನು ನಿಗ್ರಹ ಮಾಡಿಕೊಳ್ಳೋದು, ಅದನ್ನು ನಮ್ಮ ಹತೋಟಿಯಲ್ಲಿ ತಂದುಕೊಳ್ಳೋದು ಬಹಳ ಕಠಿಣ. ಹಾಗಾಗಿ ನಿನ್ನ ಈ ಒಂದು ಧ್ಯಾನ ಯೋಗ ಅದು ನಮಗಷ್ಟು ಕೈಗೂಡಲ್ಲ ಅಂತ ಕಾಣಿಸುತ್ತೆ ಅಂತ ಸಹಜವಾಗಿ ಈ ಒಂದು ಮಾತನ್ನ ಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಅರ್ಜುನ ತಾನು ಕೇಳ್ತಾ ಇದ್ದಾನೆ. ಏನು ಕಷ್ಟ ಏನಿದರಲ್ಲಿ ಅನ್ನುವ ಹಿನ್ನೆಲೆ. ಅರ್ಜುನ ಉವಾಚ ಯಹ ಅಯಂ ಯೋಗಃ ತ್ವಯಾ ಪ್ರೋಕ್ತಃ. ಯಾವ ಯೋಗವನ್ನ ಇದುವರೆಗೂ ನೀನು ಹೇಳಿದೆಯೋ, ಹೀಗೆಲ್ಲ ಮಾಡಬೇಕು, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಬೇಕು ಅಂತ ಏನು ಹೇಳಿದೆಯೋ ನೀನು, ಏನು ಹೇಳಿದ? ಸಾಮ್ಯೇನ, ಎಲ್ಲರಲ್ಲಿಯೂ ಸಮಾನವಾಗಿ ಕಾಣು, ಎಲ್ಲರಲ್ಲಿಯೂ ಕೂಡ ಏಕಭಾವವನ್ನು ಹೊಂದು. ಅಂದರೆ ಇಲ್ಲಿ ಇರತಕ್ಕಂತಹ ಭಗವಂತ ಒಬ್ಬನೇ ಅನ್ನುವ ಭಾವವನ್ನು ತಳೆದುಕೋ. ಅಷ್ಟೇ ಅಲ್ಲ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲ ಭಕ್ತರಲ್ಲಿಯೂ ಕೂಡ ಭಗವದ್ಭಕ್ತರಲ್ಲಿ ಸುಖವನ್ನ ಕಾಣು, ಭಗವದ್ಭಕ್ತರಿಗೆ ಕ್ಷೇಮವನ್ನು ಬಯಸು. ಹೀಗೆ ಸಾಮ್ಯೇನ ಹೇ ಮಧುಸೂದನ ಸಂಬೋಧನೆ ಭಗವತ್ತನಿಗೆ. ಹೇ ಕೃಷ್ಣ, ಯಹ ಅಯಂ ಸಾಮ್ಯೇನ ಯೋಗಃ ಪ್ರೋಕ್ತಃ ತ್ವಯಾ ಯೋಗಃ ಪ್ರೋಕ್ತಃ ಏತಸ್ಯ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ. ಏತಸ್ಯ ಮನಸಃ ಚಂಚಲತ್ವಾತ್ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ. ಈ ಧ್ಯಾನಕ್ಕೆ ಪ್ರಧಾನವಾದ ಅಂಗ ಅದು ಮನಸ್ಸು. ಅದು ಬಹಳ ಚಂಚಲವಾದ್ದರಿಂದ ಸ್ಥಿರಾಂ ಸ್ಥಿತಿಂ, ಆಯ್ತಾ? ಸ್ಥಿರವಾದ ಒಂದು ಸ್ಥಿತಿ, ಇರುವಿಕೆ, ನಿಶ್ಚಲವಾಗಿ ನಿಲ್ಲುವಿಕೆ ಅಂತ ಅರ್ಥ. ಮನಸ್ಸು ನಿಶ್ಚಲವಾಗಿ ನಿಲ್ಲುವಿಕೆಯನ್ನು ನಾನು ಕಾಣುವುದಿಲ್ಲ. ಯಾಕೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ? ಬಹಳ ಚಂಚಲ ಅದು ಅಂತ ಅರ್ಜುನ ತನ್ನ ಅಭಿಪ್ರಾಯವನ್ನು ಕೃಷ್ಣನ ಮುಂದೆ
ಹೇಳ್ಕೊಳ್ತಾ ಇದ್ದಾನೆ. ಇದೆಷ್ಟು ಮೂಲದ ಅಭಿಪ್ರಾಯ, ಸುಲಭವಾಗಿದೆ ಅಲ್ವಾ? ಭಗವದುಕ್ತ ಯೋಗಸ್ಯ ಅನನುಷ್ಠಾನ ಲಕ್ಷಣಂ ಅಪ್ರಾಮಾಣ್ಯಂ ಆಶಂಕತೆ ಯೋಯಮಿತಿ. ಈ ಶ್ಲೋಕದಿಂದ ಕೃಷ್ಣ ಏನಂತ ಹೇಳ್ತಾ ಇದ್ದಾನೆ? ಇದುವರೆಗೂ ಭಗವದುಕ್ತ ಯೋಗಸ್ಯ, ಏನೇನು ಕೃಷ್ಣ ಪರಮಾತ್ಮ ಯೋಗವನ್ನು ಹೇಳಿದ್ದಾನೆಯೋ ಅದು ಅನುಷ್ಠಾನ ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಆ ಧ್ಯಾನ ಯೋಗವನ್ನು ನಾವು ಅನುಷ್ಠಾನಕ್ಕೆ ತಂದ್ಕೊಳ್ಬೇಕು ಅಂದರೆ ಅದಷ್ಟು ಸುಲಭ ಅಲ್ಲ. ಆದ್ದರಿಂದ ಆ ಧ್ಯಾನ ಯೋಗ ಪ್ರಮಾಣ ಅಂತ ಹೇಳಲಿಕ್ಕಾಗುತ್ತೆ. ಪ್ರಮಾಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಷ್ಠಾನ ಅನನುಷ್ಠಾನ ಲಕ್ಷಣಂ ಅಪ್ರಾಮಾಣ್ಯಂ. ಅನನುಷ್ಠಾನ ರೂಪವಾದ ಅಪ್ರಾಮಾಣ್ಯವನ್ನ ಶಂಕ ಮಾಡ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಅನನುಷ್ಠಾನ ರೂಪವಾದ ಅಪ್ರಾಮಾಣ್ಯ ಅಂತ ಹೇಳಿದರೆ ಅನುಷ್ಠಾನ ತರಲಿಕ್ಕೆ, ಅನುಷ್ಠಾನಕ್ಕೆ ತಂದುಕೊಳ್ಳಿಕ್ಕೆ ಅದಷ್ಟು ಸುಲಭ ಅಲ್ಲ. ಧ್ಯಾನ ಯೋಗವು ಪ್ರಮಾಣ ಆಗೋದಿಲ್ಲ, ಆ ವಿಷಯದಲ್ಲಿ ಪ್ರಮಾಣ ಆಗೋದಿಲ್ಲ ಅನ್ನೋ ಅಂಶವನ್ನ ಅರ್ಜುನ ಉವಾಚ ಎಂಬುದಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಹೇ ಮಧುಸೂದನ, ಸಾಮ್ಯೇನ ಅನ್ವಯ ತೋರಿಸ್ಕೊಡ್ತಾ ಇದ್ದಾರೆ. ಭಗವತಃ ಸಾಮ್ಯೇನ ಏನು? ಸರ್ವತ್ರ ಐಕ್ಯೇನ ಒಂದರ್ಥ ಅಲ್ವಾ? ಅದೇ ರೀತಿಯಾಗಿ ಭಗವದ್ ಅನುವರ್ತಿಷು ಚ ಆತ್ಮೌಪಮ್ಯ ರೂಪ ಸಾಮ್ಯೇನ ಇತಿವಾ. ಎರಡು ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕು. ಒಂದು, ಎಲ್ಲರ ಒಳಗೂ ಕೂಡ ಭಗವಂತ ಸಮಾನನಾಗಿದ್ದಾನೆ ಅಂತ ಒಂದು. ಇನ್ನೊಂದು, ಆತ್ಮೌಪಮ್ಯೇನ, ನಿನ್ನೆ ಬಂದ ಕೊನೆಯ ಶ್ಲೋಕದ ಮೂಲಕ ತನ್ನನ್ನ ದೃಷ್ಟಾಂತವಾಗಿಟ್ಟುಕೊಂಡು ತನಗೆ ಹೇಗೆ ಸುಖ ಅದು ಹಿತವೋ ಹಾಗೆ ಭಗವದ್ಭಕ್ತರಿಗೂ ಕೂಡ ಸುಖ ಅದು ಹಿತ. ಎಲ್ಲಾ ವಿಷ್ಣು ಭಕ್ತರಲ್ಲಿಯೂ ಕೂಡ ಸುಖವನ್ನೇ ಬಯಸ್ತಕ್ಕಂತಹ ವ್ಯಕ್ತಿ ಆತ್ಮೌಪಮ್ಯ ರೂಪ ಸಾಮ್ಯೇನ ಇತಿವಾ ಅಥವಾ ಮನಸಃ ಏಕಾಗ್ರತ್ವೇನ ಇತಿವಾ. ಮನಸ್ಸು ಧ್ಯಾನಕ್ಕೆ ಏಕಾಗ್ರವಾಗಿರಬೇಕು. ಅಂದ್ರೆ ಎಲ್ಲೂ ಚಂಚಲ ರಹಿತವಾಗಿ ಮನಸ್ಸು ಇರಬೇಕು ಅಂತ. ಯಹ ಅಯಂ ಧ್ಯಾನ ಯೋಗ ತ್ವಯಾ ಪ್ರೋಕ್ತಃ. ಧ್ಯಾನಕ್ಕೆ ಬೇಕಾದ್ದು ಮನಸ್ಸಿನ ಚಾಂಚಲ್ಯ ರಾಹಿತ್ಯ, ಏಕಾಗ್ರತೆ ಬೇಕು, ಅದನ್ನು ಹೇಳಿದ್ದಾನೆ. ಅಂದ್ರೆ ಇಷ್ಟೆಲ್ಲ ಯೋಗವನ್ನ ನೀನು ಹೇಳಿದ್ದೀಯಲ್ಲ ಕೃಷ್ಣ, ಏತಸ್ಯ ಯೋಗಸ್ಯ ಚಂಚಲತ್ವಾತ್ ಸ್ಥಿರಾಂ ಸ್ಥಿತಿಂ ಮನಸಃ ಚಂಚಲತ್ವಾತ್ ನ ಪಶ್ಯಾಮಿ. ಈ ರೀತಿಯಾದ ಯೋಗ ಅದು ಸ್ಥಿರವಾಗಿ ನಿಲ್ಲತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದು. ಯಾಕೆ? ಅದು ಮನಸಃ ಚಂಚಲತ್ವಾತ್, ಮನಸ್ಸೆಂಬುದು ಬಹಳ ಚಂಚಲವಾದ್ದರಿಂದ ಈ ಯೋಗ ಅದು ಸ್ಥಿರವಾಗಿ ನಿಲ್ಲತ್ತೆ ಅಂತ ನಾನು ಭಾವಿಸುವುದಿಲ್ಲ. ಅದೇ ತನ್ನನ್ನ ದೃಷ್ಟಾಂತವಾಗಿಟ್ಟುಕೊಂಡು ನಿನ್ನೆ ಕಡೆ ಶ್ಲೋಕದಲ್ಲಿ ಬಂತದು ಅಲ್ವಾ? ಹಿಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾನಲ್ವಾ? ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಹೇ ಅರ್ಜುನ, ತನ್ನನ್ನ ದೃಷ್ಟಾಂತವಾಗಿಟ್ಟುಕೊಂಡು ಎಲ್ಲರಲ್ಲಿಯೂ ಕೂಡ ಹಾಗೆ ಕಾಣ್ತಾನೆಯೋ ಅವ ಉತ್ತಮ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಅದನ್ನು ಹೇಳಿದ್ದಾನೆ ಕೃಷ್ಣ ಅಲ್ಲಿ. ಆದ್ದರಿಂದ ಯೋಯಂ ಧ್ಯಾನ ಯೋಗ ತ್ವಯ ಪ್ರೋಕ್ತಃ. ಏತಸ್ಯ ಅಂತ ಹೇಳಿದ್ರೆ ಯೋಗಸ್ಯ, ಮೂಲದಲ್ಲಿರತಕ್ಕಂಥ ಏತಸ್ಯ ಯೋಗಸ್ಯ ಚಂಚಲತ್ವಾತ್ ಸ್ಥಿರಾಂ ಸ್ಥಿತಿಂ. ಮನಸಃ ಚಂಚಲತ್ವಾತ್, ಚಂಚಲವಾದದ್ದು ಯಾವುದು? ಮನಸ್ಸು. ಆ ಮನಸ್ಸು ಚಂಚಲವಾದ್ದರಿಂದ ಸ್ಥಿರಾಂ ಸ್ಥಿತಿ, ಸ್ಥಿರವಾದ ದೃಢವಾದ ಒಂದು ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊಂದಿದ್ರೆ ಮಾತ್ರ ನಮಗೆ ಧ್ಯಾನ ಕೈಗೂಡೋದು. ಇಷ್ಟೆಲ್ಲ ಧ್ಯಾನ ಅಂದ್ರೆ ಏನು ಅಂತ ಹೇಳಿದೆ, ಧ್ಯಾನದ ಪ್ರಯೋಜನ ತಿಳಿಸಿದೆ. ಆದ್ರೆ ಈ ಧ್ಯಾನ ಅನುಷ್ಠಾನಕ್ಕೆ ಬರಬೇಕಲ್ಲ, ಈ ಅನುಷ್ಠಾನಕ್ಕೆ ತಂದ್ಕೊಳ್ಬೇಕು ಅಂದ್ರೆ ಅದಷ್ಟು ಸುಲಭ ಇಲ್ಲ. ಸರಿನಾ? ಚಂಚಲತ್ವ ನ ಪಶ್ಯಾಮಿ. ಸರಿ. ಯೋಗ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ. ಪಶ್ಯಾಮಿ ಅನ್ನೋದು ಕ್ರಿಯಾಪದ, ದೃಶ್ಯ ಪ್ರೇಕ್ಷಣೆ ಧಾತುವಿನ ಉತ್ತಮ ಪುರುಷ ಏಕವಚನ ಲಟ್ಲಕಾರ. ಚಂಚಲಸ್ಯ ಭಾವಃ ಚಂಚಲತ್ವಂ ತಸ್ಮಾತ್ ಚಂಚಲತ್ವಾತ್. ಸರಿ, ಇಷ್ಟು ಅರ್ಜುನ ತನ್ನ ಅಭಿಪ್ರಾಯವನ್ನು ತಾನು ಹೇಳಿಕೊಂಡ. ಸರಿನಾ? ಇನ್ನು ತನ್ನ ಅಭಿಪ್ರಾಯವನ್ನ ಮುಂದುವರಿಸ್ತಾ ಇದ್ದಾನೆ ಅರ್ಜುನ. ಚಂಚಲಂ ಹಿ ಮನಃ ಕೃಷ್ಣ
ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ ಬಲವತ್ ದೃಢಂ ಮಹಾಪ್ರಾಣ ಬರೋದಿಲ್ಲ ಬಲವದೃಢಂ ಧೃ ಮಹಾಪ್ರಾಣ ಇಲ್ಲ ಆಯ್ತಾ ಢ ಮಾತ್ರ ಮಹಾಪ್ರಾಣ ಬಲವತ್ ದೃಢಂ ಬಲವದೃಢಂ ತಿದ್ಕೊಳ್ಳಿ ಮಹಾಪ್ರಾಣ ಇದೆಯಲ್ಲ ಹೌದು ಇದು ಮಹಾಪ್ರಾಣ ಅಲ್ಲ ಇದು ಬೇಡ ದೃಢಂ ಢ ಮಹಾಪ್ರಾಣ ಇರಲಿ ಧೃ ಬೇಡ ತಸ್ಯ ಅಹಂ ನಿಗ್ರಹಂ ಮನ್ಯೇ ವಾಯೋಃ ಇವ ಸುದುಷ್ಕರಂ ಅದರ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಚಂಚಲತ್ವ ಅಂತ ಇಷ್ಟೇ ಹೇಳಿದ ಅರ್ಜುನ. ಯಾವುದು ಚಂಚಲ ಅಂತ ಹೇಳಲಿಲ್ಲ. ಅಸ್ಯ ಅಂದ್ರೆ ಅದು ಯೋಗಸ್ಯ, ಏತಸ್ಯ ಅಂದ್ರೆ ಯೋಗಸ್ಯ, ಅದು ಬೇರೆ ಆಯ್ತು. ಚಂಚಲತ್ವ ಅಂತ ಅಷ್ಟೇ ಹೇಳಿದ. ಚಂಚಲವಾದ್ದರಿಂದ ಸ್ಥಿರವಾದ ಸ್ಥಿತಿಯನ್ನ ಪಡೆಯೋದಿಲ್ಲ ಅಂತ ಹೇಳಿದ. ಆ ಚಂಚಲವುಳ್ಳದ್ದು ಯಾವುದು ಅಂದ್ರೆ ಇಲ್ಲಿ ಮನಸ್ಸು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಚಂಚಲತ್ವ ಕಸ್ಯ ಚಂಚಲತ್ವಾತ್ ಯಾವುದಕ್ಕಪ್ಪ ಚಾಂಚಲ್ಯ ಇದ್ದದ್ದು ಅಂತ ಹೇಳಿದ್ರೆ ಕೃಷ್ಣ ಮನಃ ಚಂಚಲಂ, ಮನಸ್ಸೆಂಬುದು ಬಹಳ ಚಂಚಲವಾದದ್ದು. ಅದು ಏನ್ ಮಾಡುತ್ತೆ ನಮಗೆ ಅಂದ್ರೆ ಪ್ರಮಾಥಿ, ಆಯ್ತಾ? ಅದೇನ್ ಮಾಡುತ್ತೆ ಪ್ರಮಾಥಿ ಅನ್ನೋದು ಪ್ರಾಯ ಯಾವ ಧಾತು ಇರಬಹುದು? ಪ್ರಮಾಥಿ ಮಂಥ ವಿಲೋಡನೆ, ಮಂಥ ವಿಲೋಡನೆ ಪ್ರಮಾಥಿ. ಆ ಮನಸ್ಸು ನಮ್ಮ ಮನಸ್ಸನ್ನೆಲ್ಲ ಏನ್ ಮಾಡಿಬಿಡುತ್ತೆ? ಕ್ಷೋಭೆ ಒಳಗಾಗಿ ಕ್ಷೋಭೆಯನ್ನು ಉಂಟು ಮಾಡಿಬಿಡುತ್ತೆ. ಒಟ್ಟು ಸಮಾಧಾನ ಇರೋದಿಲ್ಲ ಪ್ರಮಾಥಿ, ಆಯ್ತಾ? ದೇಹೇಂದ್ರಿಯಗಳಿಗೆ ಕ್ಷೋಭೆಯನ್ನು ಉಂಟು ಮಾಡಿಬಿಡುತ್ತೆ. ಚಂಚಲವಾದ ಮನಸ್ಸಿದೆಯಲ್ಲ ಅದು ದೇಹೇಂದ್ರಿಯಗಳಿಗೆ ಕ್ಷೋಭೆಯನ್ನು ಉಂಟು ಮಾಡುತ್ತೆ, ಆಯ್ತಾ? ಅಷ್ಟೇ ಅಲ್ಲ, ಬಲವತ್, ಆಯ್ತಾ? ಅದನ್ನ ಗೆಲ್ಲಿಕ್ಕೆ ಬಹಳ ಶಕ್ತಿಶಾಲಿ ಮನಸ್ಸು. ಯಾವುದರಿಂದಲೂ ಅದನ್ನು ನಾವು ಗೆಲ್ಲಿಕ್ಕಾಗೋದಿಲ್ಲ. ಬಲವತ್ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವುದರಿಂದ ಗೆಲ್ಲಬೇಕು? ವಿವೇಕದಿಂದ ನಾವು ಮನಸ್ಸನ್ನ ಗೆಲ್ಲಬೇಕು. ಆದರೆ ವಿವೇಕದಿಂದಲೂ ಕೂಡ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾದಿ ಅಂದ್ರೆ ಕ್ಷೋಭೆಯನ್ನು ಉಂಟು ಮಾಡತಕ್ಕಂಥದ್ದು ಅಂತ ಅರ್ಥ. ಯಾವುದಕ್ಕೆ ಕ್ಷೋಭೆಯನ್ನು ಉಂಟು ಮಾಡುತ್ತೆ? ದೇಹ ಇಂದ್ರಿಯಗಳಿಗೆ ಎಲ್ಲ ಕ್ಷೋಭೆಯನ್ನು ಉಂಟು ಮಾಡಿಬಿಡುತ್ತೆ ಪ್ರಮಾಥಿ. ಎಲ್ಲವೂ ಕೂಡ ಅಲ್ಲಿ ವಿಶೇಷಣ, ಮನಸ್ಸಿಗೆ ವಿಶೇಷಣ ಪ್ರಮಾಥಿ. ಶಬ್ದವೇ ಅದು, ಹಾಗೆ ನಡೆಸೋದು ಪ್ರಮಾಥಿನ್. ಎಲ್ಲವೂ ಕೂಡ ಮನಃ. ಹಾಗಲ್ಲ ಅದಕ್ಕೆ ನಿಷ್ಪತ್ತಿ ಮಾಡೋದು. ನೋಡೋಣ ಶಬ್ದದ ಇದು ತಿಳ್ಕೊಳ್ತೇನೆ, ಆಯ್ತಾ? ಆದ್ದರಿಂದ ಬಲವತ್ ಮತ್ತೆ ದೃಢ. ಯಾವುದರಿಂದ ದೃಢವಾಗಿದೆ ಅದು? ಇದು ಸಾಧಾರಣವಾಗಿ ವಿವೇಕದಿಂದ ಮನಸ್ಸನ್ನೇ ಗೆಲ್ಲಿಕ್ಕಾಗೋದಿಲ್ಲ, ಆಯ್ತಾ? ಬಹಳ ಬಲಶಾಲಿ.
ಜೊತೆಗೆ ದೃಢ. ದೃಢ ಅಂತ ಹೇಳಿದ್ರೆ ಏನು? ಇದಕ್ಕೆ ಬಹಳ ದೃಢವಾಗಿದೆ. ಯಾವುದರಿಂದ? ಮನಸ್ಸು ವಿಷಯ ಸಂಸ್ಕಾರದಿಂದ, ವಿಷಯ ಪದಾರ್ಥಗಳ ಸಂಸ್ಕಾರದಿಂದ ಬಹಳ ದೃಢವಾಗಿದೆ. ಇದು ಮನಸ್ಸಿನ ಸ್ಥಿತಿ. ಹಾಗಾಗಿ ಮನಸ್ಸು ಬಹಳ ಚಂಚಲ. ಹಿ ಇದು ಪ್ರಸಿದ್ಧ. ಇದು ಲೋಕದಲ್ಲಿ ಹಿ ಇದು ಪ್ರಸಿದ್ಧ. ಆದ್ದರಿಂದ ತಸ್ಯ ನಿಗ್ರಹಂ ವಾಯೋರಿವ ಸುದುಷ್ಕರಂ. ಗಾಳಿ ಬೀಸುವ ಗಾಳಿಯನ್ನ ನಾನೆಲ್ಲೋ ಒಂದಿಷ್ಟು ಬಟ್ಟೆಯಲ್ಲಿ ನಾನು ಹಿಡಿದಿಡುತ್ತೇನೆ, ಯಾವುದೋ ಒಂದು ಪಾತ್ರೆಯಲ್ಲಿ ನಾನು ಬೀಸುವ ಗಾಳಿಯನ್ನ ತಡೆ ಹಿಡಿತೇನೆ ಅಂತ ಹೇಳಿದ್ರೆ ಸಾಧ್ಯವಾ? ಅದು ಹೇಗೆ ಅಸಾಧ್ಯವೋ ಅದರಂತೆ ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿದ ಈ ದುರ್ಬಲವಾದ ಮನಸ್ಸನ್ನ, ಚಂಚಲವಾದ ಮನಸ್ಸನ್ನು ಕೂಡ ತಡೆ ಹಿಡಿಯೋದು, ನಿಗ್ರಹ ಮಾಡೋದು ಅಷ್ಟೇ ಕಷ್ಟ. ಬೀಸುವ ಗಾಳಿಯನ್ನ ತಡೆ ಹಿಡಿಯೋದು ಎಷ್ಟು ಕಷ್ಟವೋ, ಈ ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡೋದು ಕೂಡ ಕೃಷ್ಣ ಅಷ್ಟೇ ಕಷ್ಟ, ಸುದುಷ್ಕರ ಅಂತ. ಇದಿಷ್ಟು ಮೂಲದ ಅಭಿಪ್ರಾಯ. ಚಂಚಲತ್ವಾದಿತ್ಯತ್ರ ಪೂರ್ವಸ್ಮಿನ್ ಶ್ಲೋಕೆ ಚಂಚಲತ್ವಾದಿತ್ಯತ್ರ ಕಸ್ಯೇತಿ ಶಂಕಾಂ. ಚಂಚಲತ್ವಾದಿತ್ಯುಕ್ತಂ ಕೃಷ್ಣೇನ, ಆಯ್ತಾ? ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ಚಂಚಲತ್ವಾದ ಅಂದ್ರೆ ಯಾವುದರಿಂದ ಚಾಂಚಲ್ಯ ಉಂಟಾದದ್ದು ಅಂತ. ಅದಕ್ಕೆ ಈ ಶ್ಲೋಕದಲ್ಲಿ ಈ ರೀತಿ ಶಂಕೆ ಬಂದರೆ ಶಂಕಾಂ ನಿರಸ್ಯ ಮನೋನಿಗ್ರಹೇಣ ಅಸ್ತು ಯೋಗಸ್ಯ ಸ್ಥಿರತಾ ಇತಿ ಶಂಕಾಂ ನಿರಾಹ ಚಂಚಲಂ ಇತಿ. ಯೋಗಸ್ಯ, ಆಯ್ತಾ? ಯಾವುದರಿಂದ ನಾವು ಅದನ್ನ ಸ್ಥಿರವಾದ ಸ್ಥಿತಿಗೆ ತಲುಪಬಹುದು? ಯೋಗದಿಂದ ಅದು ಸಾಧ್ಯ ಅಂತ ಅದಕ್ಕೆ ಉಪಾಯವನ್ನು ಹೇಳುವುದರ ಮೂಲಕ ಕೃಷ್ಣ ಈ ಶ್ಲೋಕವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಚಂಚಲಂ ಎಂಬುದಾಗಿ ಆ ಶಂಕೆಯನ್ನ. ಹೌದು, ಎಲ್ಲಾ ಕಡೆ ಇಲ್ಲೆಲ್ಲ ಯೋಗ ಅಂದ್ರೆ ಧ್ಯಾನ ಯೋಗಗಳು. ಯಾಕೆಂದ್ರೆ ಇದುವರೆಗೂ ಹೇಳಿದ್ದೆಲ್ಲ ಅದೆಲ್ಲ ಧ್ಯಾನ ಯೋಗಕ್ಕೆ ಸಾಧನವನ್ನು ಹೇಳಿದ, ಧ್ಯಾನ ಯೋಗದ ಅನುಷ್ಠಾನವನ್ನು ತಿಳಿಸಿಕೊಟ್ಟ, ಧ್ಯಾನ ಯೋಗದ ಫಲವನ್ನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ಯೋಗ ಶಬ್ದಕ್ಕೆ ಪ್ರಕೃತ ಧ್ಯಾನ ಯೋಗ ಅಂತಲೇ ಅರ್ಥ, ಆಯ್ತಾ? ಮನಃ ಚಂಚಲಂ ಹಿ ಪ್ರಸಿದ್ಧಂ. ಪ್ರಸಿದ್ಧಿ ದ್ಯೋತಕವಾದ ಹಿ ಶಬ್ದ, ಹಿ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಹೇಳಬಹುದು. ಪ್ರಕೃತದಲ್ಲಿ ಈ ಶಬ್ದಕ್ಕೆ ಪ್ರಸಿದ್ಧಿ ಅಂತ ಅರ್ಥ. ಎಲ್ಲಿ ಪ್ರಸಿದ್ಧಿಯಾಗಿದೆ? ಮನಸ್ಸು ಚಂಚಲ ಎಂಬುದಾಗಿ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಅಥವಾ ಲೋಕದಲ್ಲಿ ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು, ಪ್ರಸಿದ್ಧವಾಗಿರ್ತದೆ. ಮನಸ್ಸಿನ ಚಾಂಚಲ್ಯ ಎಂಬುದು ಪ್ರಸಿದ್ಧ. ಪ್ರಮಾಥಿ, ಆ ಮನಸ್ಸು ಮನಃ ಪ್ರಮಾಥಿ, ಆಯ್ತಾ? ಏನ್ ಮಾಡುತ್ತೆ? ಪ್ರಮಥನಶೀಲಂ ದೇಹೇಂದ್ರಿಯ ಕ್ಷೋಭಕರಂ. ಅದು ಪ್ರಮಥನಶೀಲ. ಮಥನ ಅಂದ್ರೆ ಕಡಿಯೋದು. ಚೆನ್ನ ನಮ್ಮ ಮನಸ್ಸು ಏನ್ ಮಾಡುತ್ತೆ? ಚಂಚಲವಾದ ಮನಸ್ಸು ದೇಹ ಇಂದ್ರಿಯ ಇವುಗಳನ್ನೆಲ್ಲ ಚೆನ್ನಾಗಿ ಕ್ಷೋಭೆ ಒಳಪಡಿಸಿಬಿಡುತ್ತೆ. ಮನಸ್ಸು ಪ್ರಮಥನಶೀಲವಾದದ್ದು. ಕಿಂಚ ಬಲವತ್, ಅದಕ್ಕೆ ಇನ್ನೊಂದು ವಿಶೇಷಣ ಕೊಟ್ಟರು. ಕೇವಲ ಪ್ರಮಾಥಿ ಅಲ್ಲ, ಬಲವತ್, ಅತ್ಯಂತ ಬಲಿಷ್ಠ. ಬಲವತ್ ಶಬ್ದಕ್ಕೆ ಏನರ್ಥ? ವಿವೇಕೇನಾಪಿ ಜೇತುಂ ಅಶಕ್ಯಂ. ಎಂಥ ವಿವೇಕಿಯಾದವನು ಚಂಚಲವಾದ ಮನಸ್ಸನ್ನು ಗೆಲ್ಲೋದು ಬಹಳ ಕಠಿಣ, ಅಶಕ್ಯ ಅದು. ಅರ್ಜುನ ಹೇಳ್ತಾ ಇದ್ದಾನೆ ಈ ಮಾತನ್ನು. ಅಷ್ಟೇ ಅಲ್ಲ, ಪ್ರಮಾಥಿ ಬಲವತ್ ದೃಢ. ದೃಢಮಿತ್ಯಸ್ಯ ಕೋರ್ಥಃ ವಿಷಯ ವಾಸನಾನುವಿಧ್ಯತೆಯ ದುರ್ಭೇದಂ ಸಾಧು ವಿಷಯೇ ನೇತುಂ ಅಶಕ್ಯಂ. ಅಲ್ವಾ? ವಿಷಯ ವಾಸನಾನುವಿಧ್ಯತೆಯ, ವಿಷಯ ಪದಾರ್ಥಗಳ ವಾಸನಾ ನಾಮ ಸಂಸ್ಕಾರ, ವಿಷಯ ಪದಾರ್ಥಗಳ ಸಂಸ್ಕಾರ, ಆಯ್ತಾ? ಅದೆಲ್ಲ ನಮಗೆ ಕಣ್ಣಿನಿಂದ ನೋಡಿದ್ದಾಗಬಹುದು, ತ್ವಗಿಂದ್ರಿಯದ ಸ್ಪರ್ಶ ಆಗಬಹುದು, ಅಥವಾ ಘ್ರಾಣೇಂದ್ರಿಯದ ವಾಸನೆ ಇರಬಹುದು. ಹೀಗೆ ಅನೇಕ ವಿಷಯ, ಈ ಇಂದ್ರಿಯಗಳಿಂದ ಪ್ರತಿಯೊಂದು ವಿಷಯ ಪದಾರ್ಥಗಳ ಸಂಸ್ಕಾರ ನಮ್ಮ ಮನಸ್ಸಿಗಾಗತ್ತೆ. ಗೊತ್ತಾಯ್ತಾ? ಆ ಸಂಸ್ಕಾರ ಅನುವಿಧ್ಯತೆಯ, ಆ ಸಂಸ್ಕಾರದ ಚೆನ್ನಾಗಿ ಹೊಡೆಯಲ್ಪಟ್ಟಿದೆ ಮನಸ್ಸು. ಅಂದ್ರೆ ಅಷ್ಟು ಬಲವಾಗಿ ಕೂತು ಬಿಟ್ಟಿದೆ ಆ ಸಂಸ್ಕಾರ, ಹೋಗೋದಿಲ್ಲ ಅಂತ ಹೇಳಿ. ಹೌದಾ ಇಲ್ಲ? ಅನುವಿಧ್ಯತೆಯ ದುರ್ಭೇದಂ ಸಾಧು ವಿಷಯೇ ನೇತುಂ ಅಶಕ್ಯಂ. ಆ ಮನಸ್ಸು ಚೆನ್ನಾಗಿ ವಿಷಯ ಪದಾರ್ಥಗಳ ಸಂಸ್ಕಾರದಿಂದ ಚೆನ್ನಾಗಿ ಕೂಡ್ಬಿಟ್ಟಿದೆ.
ಆದ್ರಿಂದ ದುರ್ಭೇದಂ, ಅದರಿಂದ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ ಮನಸ್ಸನ್ನ. ಎಷ್ಟೇ ನಾವು ಬಿಡಿಸ್ಕೊಳ್ಳಿಕ್ ಪ್ರಯತ್ನ ಪಟ್ಟರು ಮತ್ತು ಮತ್ತು ಅಲ್ಲಿಗೆ ಹೋಗುತ್ತೆ. ರೂಪ ನೋಡಬೇಡ ಅಂತ ನಾವು ಎಷ್ಟು ಕಣ್ಣಿಗೆ ಹೇಳಿದ್ರು ಮತ್ತು ರೂಪದ ಅಪೇಕ್ಷೆಯನ್ನೇ ಪಡುತ್ತೆ. ತಿನ್ನಬೇಡ ಅಂತ ಏನು ಹೇಳಿ ಎಷ್ಟು ಹೇಳಿದ್ರು ಕೂಡ ನಿಷಿದ್ಧವಾದ ಪದಾರ್ಥಗಳನ್ನೇ ತಿನ್ಲಿಕ್ಕೆ ಬಯಸುತ್ತೆ ರಸನೇಂದ್ರಿಯ. ಹೀಗೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ನಾವು ಅದ ವಿಷಯ ಪದಾರ್ಥಗಳು ಯಾಕಷ್ಟು ಅಂತ ಹೇಳಿದ್ರೆ ಒಂಥರ ಹೇಳ್ತಾರೆ ಚಟ ಅಂತ ಹೇಳ್ತಾರೆ ನೋಡಿ. ಈ ದುಶ್ಚಟಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಎಷ್ಟು ಬೇಡ ಅಂತ ಹೇಳಿದ್ರು ಮತ್ತು ಮತ್ತು ಅದಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸು. ಹಾಗೆ ಯಾಕೆಂದ್ರೆ ಅದರ ಸಂಸ್ಕಾರ ಅಷ್ಟು ಬಲವಾಗಿ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಎಲ್ಲ ವಿಷಯ ಪದಾರ್ಥಗಳ ಸಂಸ್ಕಾರ ಅಷ್ಟು ದೃಢವಾಗಿದೆ. ಅಷ್ಟು ಸುಲಭವಾಗಿ ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ಬೇರ್ಪಡಿಸ್ಲಿಕ್ಕಾಗೋದಿಲ್ಲ. ದೃಢಂ ಒಂದರ್ಥ, ದುರ್ಭೇದಂ ಅಷ್ಟೇ ಅಲ್ಲ, ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಚಾರ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಾಧು ವಿಷಯ ನೇತು ಅಶಕ್ಯಂ ಅಂತ ಹೇಳ್ತಾರೆ. ಹೌದಪ್ಪ, ಅದರಿಂದ ಬಿಡಿಸಿ ಒಳ್ಳೆಯ ವಿಷಯದಲ್ಲಿ ಮನಸ್ಸನ್ನ ಹಾಕಬೇಕು ಅಂದ್ರೆ ಅದು ಕಷ್ಟ, ಅದು ಕಷ್ಟ, ಎರಡೂ ಕಷ್ಟ. ಆಯ್ತಾ? ಅದೇನೋ ಅಕಸ್ಮಾತ್ ಆ ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ಬೇರ್ಪಡಿಸ್ಕೊಂಡ್ರು ಕೂಡ ನಾವು ಪೂಜೆ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು ಅಂತಿಲ್ಲ, ಧರ್ಮಾಚರಣೆ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು ಅಂತಿಲ್ಲ. ಹಾಗಾಗಿ ಆ ವಿಷಯ ಪದಾರ್ಥಗಳ ಸಂಪರ್ಕವನ್ನ ಬಿಡಿಸೋದು ಕಷ್ಟ, ಆ ಬಿಡಿಸಿಕೊಂಡ ಮನಸ್ಸನ್ನ ಸಾಧು ವಿಷಯ ಒಳ್ಳೆಯ ವಿಷಯದಲ್ಲಿ ಹಾಕೋದು ಕೂಡ ಕಷ್ಟ ಇದೆ. ಸತ್ಯವಾದ ಮಾತನ್ನೇ ಅರ್ಜುನ ಹೇಳ್ತಾ ಇದ್ದ. ಎಷ್ಟು ಕಷ್ಟ ಇದು ಅಂತ ಹೇಳಿದ್ರೆ, ಆಕಾಶೆ ದೋಧೂಯಮಾನಸ್ಯ ವಾಯೋಹೋ, ದೋಧೂಯಮಾನ ಪ್ರಯೋಗ ನೋಡ್ರಿ ಹೇಗಿದೆ ರಾಯರದ್ದು ಅಂತ. ಬರೀ ಬೀಸ್ತಾ ಇರೋದಲ್ಲ, ಜೋರಾಗಿ ಬೀಸ್ತಾ ಇರತಕ್ಕಂಥ ಗಾಳಿ. ದೋದು ಹೆಂಗ್ ಲುಂಗಂತ ಪ್ರಯೋಗ ಇವೆಲ್ಲವೂ ಕೂಡ. ಆಯ್ತಾ? ಸಾಧಾರಣ ಲೋಕದಲ್ಲಿ ಬಳಕೆ ಎಲ್ಲಿರೋದಿಲ್ಲ. ದೋಧೂಯಮಾನಸ್ಯ, ಆಯ್ತಾ? ಅದು ಧೂನ್ಯ ಕಂಪನೆ ಅಂತ ಧಾತು. ಧೂನ್ಯ ಕಂಪನೆ ಧಾತುವಿನ ಶಾನಚ್ ಪ್ರತ್ಯಯ ಅಂತವಾದ ಶಬ್ದ ಅದು. ದೋಧೂಯಮಾನಸ್ಯ ವಾಯೋಹೋ, ಜೋರಾಗಿ ಬೀಸ್ತಾ ಇರತಕ್ಕಂಥ ವಾಯುವನ್ನ ಧೂನ್ಯ ಕಂಪನೆ. ವಾಯೋಹೋ ವಸ್ತ್ರೇಣ ಕುಂಭಾದಿನಾವಾ ನಿರೋಧನಂ ಅಶಕ್ಯಂ ಯಥಾ ತಥಾ. ಜೋರಾಗಿ ಬೀಸ್ತಾ ಇರತಕ್ಕಂಥ ಗಾಳಿಯನ್ನ ವಸ್ತ್ರದಿಂದಲೋ ಅಥವಾ ಕುಂಭಾದಿಗಳಿಂದಲೋ ಅದನ್ನ ನಿರೋಧನ ಮಾಡೋದು ಹೇಗೆ ಅಶಕ್ಯವೋ, ನಿರೋಧನ ಮಾಡೋದು ಅಂತ ಹೇಳಿದ್ರೆ ತಡೆಯೋದು ಅಂತ ಅರ್ಥ. ಹಾಗೆ ವಾಯುವನ್ನ ತಡೆಯೋದು ಕಷ್ಟವೋ, ತಥಾ ತಸ್ಯ ಮನಸಃ ನಿಗ್ರಹಂ ದುಷ್ಕರಂ ಅಹಂ ಮನ್ಯೇ. ಅದರಿಂದ ಆ ಗಾಳಿಯನ್ನ ತಡೆಯೋದು ಹೇಗೆ ಕಷ್ಟವೋ, ಅದರಂತೆ ಈ ಮನಸ್ಸನ್ನು ನಿಗ್ರಹ ಮಾಡೋದು ಕೂಡ ಕಷ್ಟ. ದುಷ್ಕರ, ದುಃಖೇನ ಕರ್ತುಂ ಶಕ್ಯಂ ದುಷ್ಕರಂ. ಅಷ್ಟು ಸುಲಭ ಅಲ್ಲ ಮನಸ್ಸನ್ನು ನಿಗ್ರಹ ಮಾಡೋದು. ಆಯ್ತಾ? ಇತಿ ಮನ್ಯೇ, ಮನ್ಯೇ ನಾಮ ಜಾನಾಮಿ ಇತ್ಯರ್ಥ. ಮನಜ್ಞಾನೇ ಧಾತು, ಲಿಟ್ಲಕಾರದ ಪ್ರಥಮ ಪುರುಷ ಏಕವಚನ ಆತ್ಮನೇ ಪದದ ಧಾತು. ಚಂಚಲಂ ಹಿ ಮನಃ ಕೃಷ್ಣ, ಹೇ ಕೃಷ್ಣ ಸಂಬೋಧನೆಯದು. ಮನಃ ಚಂಚಲಂ, ಚಂಚಲಂ ಮನಃ ಕಥಮಸ್ತಿ ತತ್ ಪ್ರಮಾಥಿ ಬಲವತ್ ದೃಢ. ಇಷ್ಟು ಮನಸ್ಸಿಗೆ ವಿಶೇಷಣ. ಅದು ಮನಸ್ಸು ಪ್ರಮಾಥಿ, ಬಹಳ ಕ್ಷೋಭೆಯನ್ನು ಉಂಟು ಮಾಡಿಬಿಡುತ್ತೆ. ಮಥನಶೀಲವಾದದ್ದು, ಮಂಥನಶೀಲವಾದದ್ದು ಮನಸ್ಸು. ಬಲವತ್, ವಿವೇಕದಿಂದಲೂ ಕೂಡ ಮನಸ್ಸನ್ನು ಗೆಲ್ಲಿಕ್ಕಾಗೋದು. ಅದಕ್ಕೆ ಹೇಳ್ತಾರಲ್ಲ, ಬಲವಾನ್ ಇಂದ್ರಿಯ ಗ್ರಾಮು ವಿದ್ವಾಂಸಮಪಿ ಕರ್ಷತಿ. ಅಂತ ದೊಡ್ಡ ವಿದ್ವಾಂಸನಾದರೂ ಕೂಡ ಇಂದ್ರಿಯಗಳ ಸಮೂಹ ಅಂಥವನನ್ನು ಸೆಳೆದು ಬಿಡುತ್ತೆ. ಅಷ್ಟು ಬಲವಾದದ್ದು ಮನಸ್ಸು. ಆಯ್ತಾ? ದೃಢಂ ಬಲವತ್ ದೃಢಂ, ವಿವೇಕದಿಂದಲೂ ಅದನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದು ದೃಢವಾಗಿ ಬಿಟ್ಟಿದೆ, ಅಂದ್ರೆ ವಿಷಯ ಸಂಸ್ಕಾರ ಬಲವಾಗಿದೆ ಮನಸ್ಸಿಗೆ. ಹಾಗಾಗಿ ಆ ಮನಸ್ಸನ್ನ ವಿಷಯ ಪದಾರ್ಥಗಳಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ. ಬಿಡಿಸಿಕೊಂಡ ಮನಸ್ಸನ್ನ ಸದ್ವಿಷಯದಲ್ಲಿ ತೊಡಗಿಸಿಕೊಳ್ಳೋದು ಕೂಡ ಬಹಳ ಕಠಿಣ. ಹೌದು, ಜಡವೇ ಮನಸ್ಸು ಜಡವೇ. ಆದರೆ ಮನಸ್ಸು ಅಂತ ಹೇಳಿದ್ರೆ ಮನೋಭಿಮಾನಿ ಅಂತ ಅರ್ಥ. ಮನಸ್ಸನ್ನ ವಶಪಡಿಸಿಕೊಳ್ಳೋದು. ಎಲ್ಲ ಉಳಿದ ಇಂದ್ರಿಯಗಳು ಹೇಗೋ ಅದರಂತೆ ಮನಸ್ಸು ಕೂಡ 11ನೇ ಇಂದ್ರಿಯ. ಅದು ಇಂದ್ರಿಯ ಅಂತ ಆದ್ಮೇಲೆ ಅದು ಜಡವೇ. ಜಡವಾದ ಇಂದ್ರಿಯಗಳಿಗೆ ಕೈಕಾಲುಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ? ಯಾಕೆ ಮಾಡ್ತಾ ಇದ್ದಾವೆ? ಯಾರ ಮೂಲಕ ಮಾಡ್ತಾ ಇದ್ದಾವೆ? ಒಳಗಡೆ ಇಂದ್ರಿಯಾಭಿಮಾನಿ ದೇವತೆಗಳು ಕೂತದ್ದರಿಂದ ಈ ಜಡವಾದ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಾವೆ. ಹಾಗೆ ಮನಸ್ಸು ಕೂಡ. ಆ ಮನಸ್ಸಿಗೆ ದೈತ್ಯರಲ್ಲಿಯೂ ಅಭಿಮಾನಿ ಇದ್ದಾನೆ, ದೇವತೆಗಳಲ್ಲಿಯೂ ಒಬ್ಬರು ಅಭಿಮಾನಿ ಇದ್ದಾರೆ. ದೇವತೆಗಳಲ್ಲಿ ರುದ್ರದೇವರು ಮನೋಭಿಮಾನಿಗಳಾದರೆ ದೈತ್ಯರಲ್ಲಿ ಕಾಲನೇಮಿ ಅವ ಮನೋಭಿಮಾನಿ.
ಕಾಲನೇಮಿ ಕೆಲಸ ಮಾಡಿದರೆ ಕೆಟ್ಟ ಕೆಲಸ ಮಾಡುತ್ತೆ, ರುದ್ರದೇವರು ಕೆಲಸ ಮಾಡಿದರೆ ಪೂಜೆ ಮಾಡುತ್ತೆ ಅಷ್ಟ. ಅರ್ಥ ಆಯ್ತಾ ಇವಾಗ? ಹಾ, ಯಾವುದು ಅಲ್ಲ, ಮನ್ಯೆ ಮನ್ಯಾತೆ ಮನ್ಯಿರೇ ಲಿಟ್ಲಕ ಆಯ್ತಾ. ಮನಜ್ಞಾನೇ ಧಾತು ಮನುತೆ ಅಂತ ಆಗುತ್ತೆ ಲಟ್ಲಕ. ಮನ್ಯೆ ಅನ್ನೋದು ಲಿಟ್ಲಕ. ಮನ್ಯೆ ಜಾನಾಮಿ ಅದು ಉತ್ತಮ ಪುರುಷ ಏಕವಚನ. ಅದು ಆಯ್ತಾ. ಮನ್ಯೆ ಅಂದ್ರೆ ತಿಳಿತೇನೆ ಅಂತ ಅರ್ಥ. ಅದಕ್ಕೆ ಜಾನಾಮಿ ತಿಳಿಯುತ್ತೇನೆ ಅಂತ ಅರ್ಥ, ಪರ್ಯಾಯ ಪದ ಕೊಟ್ಟು. ಸರಿನಾ? ಎಲ್ಲ ಅರ್ಥ ಆಯ್ತಾ ಈ ಶ್ಲೋಕಕ್ಕೆ? ಹಾ. ಪ್ರಮಾತಿ ಬಲವದೃಢಂ ತಸ್ಯ ಅಹಂ ನಿಗ್ರಹಂ ಮನ್ಯೆ ವಾಯೋಹೋ ಇವ ಸುದುಷ್ಕರಂ ಅಂತ. ವಾಯುವನ್ನು ಹಿಡಿದಿಡೋದು ಎಷ್ಟು ಕಷ್ಟವೋ, ಮನಸ್ಸನ್ನು ಚಂಚಲಗೊಂಡ ಮನಸ್ಸನ್ನು ಕೂಡ ನಿಗ್ರಹ ಮಾಡೋದು ಅಷ್ಟೇ ಕಷ್ಟ, ಅಷ್ಟು ಸುಲಭ ಇಲ್ಲ ಎಂಬುದಾಗಿ ನಾನು ತಿಳಿದಿದ್ದೇನೆ ಅಂತ ಅರ್ಜುನ ತನ್ನ ಅಭಿಪ್ರಾಯವನ್ನ 2 ಶ್ಲೋಕಗಳಲ್ಲಿ ತಿಳಿಸಿದ. ಅದಕ್ಕೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ತಾನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಹೇಳಿ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಸಂಶಯಂ ಮಹಾಬಾಹೋ ಮನಃ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅದಕ್ಕೆ ಭಗವಂತ ಹೇಳಿದ, ಅರ್ಜುನ ನಿನ್ನ ಮಾತನ್ನು ನಾನು ಒಪ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಹೌದು, ನೀ ಹೇಳೋದು ಸತ್ಯ. ಮನಸ್ಸು ಬಲವತ್ತಾದದ್ದು, ದೃಢವಾದದ್ದು, ಪ್ರಮಥನಶೀಲವಾದದ್ದು ಮನಸ್ಸು. ಹೌದು, ಒಪ್ತೇನೆ. ಅದಷ್ಟು ಸುಲಭ ಅಲ್ಲ ಮನಸ್ಸನ್ನು ನಿಗ್ರಹ ಮಾಡೋದು, ಆದರೂ ಸಾಧ್ಯ ಇದೆ. ಆಯ್ತಾ? ಅದೇ ಹೇಳ್ತಾರಲ್ಲ, ಆಗದು ಎಂದು ಕೈಗಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅಂತ. ಹಾಗೆ ನೀನು ಆಗೋದೇ ಇಲ್ಲ, ಮನಸ್ಸು ಚಂಚಲವಾಗಿದೆ ಅಂತ ಹೇಳಿ ನೀನು ಹಾಗೆ ಅಪ್ರಯತ್ನಶೀಲನಾಗಿ ಕೂತು ಬಿಟ್ರೆ ಅದು ಜೀವನ ಪೂರ್ತಿ ಸಾಧ್ಯ ಆಗೋದಿಲ್ಲ. ಸಾಧ್ಯವೇ ಇಲ್ಲ ಅಂತಿಲ್ಲ, ನೀನು ಹೇಳೋದು ಸತ್ಯ. ಮನಸ್ಸನ್ನ ಗಾಳಿಯನ್ನು ಹಿಡಿದಿಡೋದು ಎಷ್ಟು ಸತ್ಯವೋ, ಎಷ್ಟು ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಎಷ್ಟು ಸತ್ಯವೋ, ಅದರಂತೆ ಚಂಚಲವಾದ ಮನಸ್ಸನ್ನು ಕೂಡ ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ ಸತ್ಯ. ಆದರೂ ಅದು ಸಾಧ್ಯ ಇದೆ. ಹೇಗೆ? ಅದಕ್ಕೊಂದು ಉಪಾಯವನ್ನು ಹೇಳ್ತೇನೆ ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಸಂಶಯಂ ಮಹಾಬಾಹೋ, ಅರ್ಜುನನಿಗೆ ಸಂಬೋಧನೆ ಆಯ್ತಾ. ಮಹಾಬಾಹೋ ಮನಃ ಚಲಂ ಮನಃ ದುರ್ನಿಗ್ರಹಂ ಅಸಂಶಯಂ. ಮನಸ್ಸನ್ನ ಹಿಡಿದಿಡೋದು ಸಾಧ್ಯ ಇಲ್ಲ ಅನ್ನೋದು ನಿಸ್ಸಂಶಯ ಆಯ್ತಾ. ಅದರಲ್ಲೇನು ಸಂಶಯ ಇಲ್ಲ, ಆದರೂ ಸಾಧ್ಯ ಇದೆ. ಹೇಗೆ? ಹೇ ಕೌಂತೇಯ ಅಭ್ಯಾಸೇನ ವೈರಾಗ್ಯೇಣ ಚ ಗೃಹ್ಯತೆ. ಚ ಶಬ್ದ ಬಂತಲ್ಲ, ಅಭ್ಯಾಸೇನ ತು ಚ ಕೌಂತ ವೈರಾಗ್ಯೇಣ ಗೃಹ್ಯತೆ. ಇದರಿಂದ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಈ ವಿಷಯದಲ್ಲಿ ಸಂಶಯ ಇಲ್ಲ. ಆದರೂ ಕೂಡ ಧ್ಯಾನ ಯೋಗದ ನಿರಂತರವಾದ ಅಭ್ಯಾಸದಿಂದ ಮತ್ತೆ ವಿಷಯ ಪದಾರ್ಥಗಳ ವೈರಾಗ್ಯದಿಂದ, ಧರ್ಮದಲ್ಲಿ ವೈರಾಗ್ಯ ಅಲ್ಲ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯದಿಂದ ಮನಸ್ಸನ್ನ
ಹಿಡಿದಿಡ್ಲಿಕ್ಕೆ ಸಾಧ್ಯ ಇದೆ. ಗೃಹ್ಯತೆ, ವಶೀಕ್ರಿಯತೆ, ವಶೀಕರಣ ಮಾಡಿಕೊಳ್ಬಹುದು ಮನಸ್ಸನ್ನ. ಆಯ್ತಾ? ಮತ್ತೊಬ್ಬರ ಮನಸ್ಸನ್ನು, ನಮ್ಮ ಮನಸ್ಸನ್ನೇ ನಾವು ನಿಗ್ರಹ ಮಾಡಿಕೊಳ್ಬೇಕು. ಹಾಗೆ ವಶೀಕ್ರಿಯತೆ. ಅಸಂಶಯಂ ಮಹಾಬಾಹೋ ಮನಃ ದುರ್ನಿಗ್ರಹಂ ಚಲಂ. ಈಗ ಅನ್ವಯ ಹೀಗೆ ಮಾಡ್ಬೇಕು ಅದಕ್ಕೆ. ಚಲಂ ಮೊದಲು ಹೇ ಮಹಾಬಾಹೋ, ಮಹಾಬಲಶಾಲಿಯಾದ ಮಹಾಬಾಹುವಾದ ಅರ್ಜುನನೇ, ಚಲಂ ಮನಃ ದುರ್ನಿಗ್ರಹಂ ಅಸಂಶಯಂ ತು ಕೌಂತೆಯ ಅಭ್ಯಾಸೇನ ತು ಚ ವೈರಾಗ್ಯೇಣ ಗೃಹ್ಯತೆ ವಶೀಕ್ರಿಯತೆ. ಹೀಗೆ ನ ವಿದ್ಯತೆ ಸಂಶಯ ಯಥಾ ಭವತಿ ತಥಾ, ಅದು ಕ್ರಿಯಾ ವಿಶೇಷಣ ಮಾಡಬೇಕು ನಾವು ಅದನ್ನು. ಆಯ್ತಾ? ನ ವಿದ್ಯತೆ ಸಂಶಯ ಯಥಾ ಭವತಿ ತಥಾ ಅಸಂಶಯಂ. ಮಹಾಬಾಹೋ, ಮಹಾಬಾಹೋ ಹೇಗೆ ಸಮಾಸ ಮಾಡ್ತೀರಿ? ಮಹಾಂತೌ ಬಾಹು, ಬಾಹು ಬಾಹು ಬಾಹವಃ, ಮಹಾಂತೌ ಬಾಹು ಯಸ್ಯ ಸಹ ಮಹಾಬಾಹು ತತ್ಸಂಬುದ್ಧೌ ಮಹಾಬಾಹೋ. ಮನಃ ದುಃಖೇನ ನಿಗ್ರಹಂ ದುರ್ನಿಗ್ರಹಂ ಛಲಂ ಅಭ್ಯಾಸೇನ ತು ಕೌಂತೆಯ, ಕುಂತ್ಯಾಃ ಪತ್ಯಂ ಪುಮಾನ್ ಕೌಂತೆಯಃ ತತ್ಸಂಬುದ್ಧೌ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಗೃಹ್ಯತೆ ಗ್ರಹ ಉಪಾದಾನೆ ಧಾತುವಿನ ಲಟ್ಲಕಾರದ ಪ್ರಥಮ ಪುರುಷ ಏಕವಚನದಲ್ಲಿ ಗೃಹ್ಯತೆ ಅಂತ ರೂಪ ಆಗತ್ತೆ. ಅರ್ಜುನೋಕ್ತಂ ಮನಶ್ಚಾಂಚಲ್ಯಾದಿಕಂ ಅಂಗೀಕೃತ್ಯ. ಅರ್ಜುನ ಏನು ಹಿಂದಿನ 2 ಶ್ಲೋಕದಲ್ಲಿ ಮನಸ್ಸಿನ ಚಾಂಚಲ್ಯವನ್ನ ಹೇಳಿದನೋ ಅದನ್ನು ಅಂಗೀಕಾರ ಮಾಡ್ತಾ ಇದ್ದಾನೆ ಕೃಷ್ಣ. ಒಪ್ಪಿಕೊಂಡ, ಹೌದು ನೀನು ಹೇಳಿದ ಸತ್ಯ, ಮನಸ್ಸು ಅಷ್ಟು ಬಲವತ್ತರವಾದದ್ದು, ಪ್ರಮಥನಶೀಲವಾದದ್ದು, ಜೊತೆಗೆ ದೃಢವಾದದ್ದು, ಒಪ್ಪಿಕೊಳ್ತೇನೆ. ನಿಗ್ರಹ ಸಾಧ್ಯ ಅಸಾಧ್ಯ ಅದು. ಆಯ್ತಾ? ಅಂಗೀಕೃತ್ಯ ಮನೋನಿಗ್ರಹ ಉಪಾಯಂ ಭಗವಾನ್ ಆಹ ಅಸಂಶಯಮಿತಿ. ಅವನು ಹೇಳಿದ್ದನ್ನ ಒಪ್ಪಿಕೊಂಡ್ರು ಕೃಷ್ಣ ಆ ಮನಸ್ಸಿನ ನಿಗ್ರಹವನ್ನ, ಆ ನಿಗ್ರಹಕ್ಕೆ ಬೇಕಾದ ಉಪಾಯವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅಸಂಶಯಂ ಎಂಬುದಾಗಿ. ಹೇ ಮಹಾಬಾಹೋ ಸ್ವಭಾವತಶ್ಚಂಚಲಂ ಮನಃ. ಚಂಚಲಂ ಅಂತ ಅಷ್ಟೇ ಇದೆ, ಕೇವಲ ಚಂಚಲ ಅಂತ ಇಟ್ಕೊಳ್ಬೇಡ್ರಿ. ಮನಸ್ಸಿನ ಗುಣವೇ ಚಂಚಲ. ಸ್ವಾಭಾವಿಕವಾಗಿ ಮನಸ್ಸು ಚಂಚಲ. ಆಯ್ತಾ? ಬರೀ ಚಂಚಲ ಅಲ್ಲ, ಸ್ವಭಾವತಃ ಚಂಚಲಂ ಮನಃ ಅಸಂಶಯಂ ಯಥಾ ಭವತಿ ತಥಾ ನ ವಿದ್ಯತೆ ಸಂಶಯ ಯಥಾ ಭವತಿ ತಥಾ ದುರ್ನಿಗ್ರಹಂ ದುಃಖೇನ ನಿರೋಧ್ಯಂ. ಅಂಥ ಮನಸ್ಸನ್ನ ದುಃಖೇನ ನಿರೋಧ್ಯಂ, ಬಹಳ ಕಷ್ಟಪಟ್ಟು ನಿರೋಧನೆ ಮಾಡಬೇಕು, ಅದಷ್ಟು ಸುಲಭ ಇಲ್ಲ. ಆಯ್ತಾ? ತಥಾಪಿ ಆ ಅಭ್ಯಾಸ ವೈರಾಗ್ಯಾಭ್ಯಾಂತು ನಿಗೃಹ್ಯತೆ. ಇಷ್ಟು ಚಂಚಲವಾದರೂ ಕೂಡ ತಥಾಪಿ ಅಭ್ಯಾಸ ವೈರಾಗ್ಯಾಭ್ಯಾಂ, ಚೆನ್ನಾಗಿ ಅಭ್ಯಾಸ ಮಾಡು. ಯೋಗಾಭ್ಯಾಸ, ಯೋಗ ಶಬ್ದಕ್ಕೆ ಧ್ಯಾನ ಯೋಗ ಅಂತ ಅರ್ಥ. ದೈಹಿಕವಾಗಿ ಮಾಡೋ ಯೋಗ ಅಲ್ಲ. ಆಯ್ತಾ? ಪ್ರಕೃತದಲ್ಲಿ ಯೋಗ ಶಬ್ದಕ್ಕೆ ಮಾನಸಿಕವಾದ ಯೋಗ, ಆ ಧ್ಯಾನ ಯೋಗ ಏನು ಹಿಂದೆಲ್ಲ ಹೇಳ್ಕೊಂಡು ಬಂದಲ್ಲ, ಆ ಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡು. ಒಂದೇ ಜನ್ಮದಲ್ಲಿ ಸಿಗುವ ಫಲ ಅಲ್ಲ ಇದು. ಆಯ್ತಾ? ಹಾಗಾಗಿ ಅಭ್ಯಾಸ ಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಬೇಕು, ಜೊತೆಗೆ ವಿಷಯ ಪದಾರ್ಥಗಳ ವೈರಾಗ್ಯವು ಅದರ ಜೊತೆಗೆ ಬೇಕು. ವಿಷಯ ಪದಾರ್ಥಗಳ ವೈರಾಗ್ಯ ಇಲ್ಲ ಅಂತಾದರೆ ಧ್ಯಾನ ಯೋಗ ಅದು ಫಲಕಾರಿ ಆಗುವುದಿಲ್ಲ. ಏನೋ 4 ತಾಸು ಕೂಡಬಹುದಷ್ಟೆ, ಆಮೇಲಿಂದ ಮತ್ತೆ ಕಣ್ ತೆರೆದು ಅಂತಾದರೆ ಮತ್ತೆ ವಿಷಯ ಪದಾರ್ಥಗಳ ಚಿಂತನೆಯೇ ಬಂದುಬಿಡುತ್ತೆ. ಎರಡು ಜೊತೆಯಲ್ಲೇ ಬೇಕು. ವಿಷಯ ಪದಾರ್ಥಗಳ ವೈರಾಗ್ಯ ಜೊತೆಗೆ ಅಭ್ಯಾಸ, ಇವೆರಡರಿಂದ ಮನಸ್ಸನ್ನು ನಾವು ನಿಗ್ರಹ ಮಾಡಬಹುದು. ಹೌದಾ ಇಲ್ಲ? ಮನಸ್ಸನ್ನು ಹೋಗ್ತಾ ಇದ್ದಾಗೆ ಅದನ್ನು ನಾವು ಕಣ್ಣು ಮುಚ್ಚಿ ಅದನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋದರೆ ಯಾಕೆ ಸಾಧ್ಯ ಆಗುವುದಿಲ್ಲ? ಹಾಗೆ ಆಗುತ್ತೆ. 10 ದಿವಸ ಹಾಗೆ ನಾವು ಕಟ್ಟುನಿಟ್ಟಾಗಿ ಮಾಡಿಕೊಂಡ್ರೆ ಮನಸ್ಸು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇಲ್ಲದೆ ಹೋದರೆ ತನ್ಪಾಡಿ ತಾನು ಆನೆ ನಡೆದದ್ದೇ ಹಾದಿ ಅಂತಲ್ಲ, ಹಾಗೆ ಮನಸ್ಸು ಹೋದಲ್ಲೆಲ್ಲ ಹೋಗ್ತಾ ಇರುತ್ತೆ. ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಉಂಟು. ಯಾವುದರಿಂದ ಹಾಕ್ಲಿಕ್ಕೆ ಸಾಧ್ಯ? ಅಭ್ಯಾಸದಿಂದ. ನಂತರ ಧ್ಯಾನ ಯೋಗದ ಅಭ್ಯಾಸ ಮಾಡು, ಜೊತೆಗೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ತಾಳು. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಅಂತ ಹೇಳಿದರೆ
ಆ ಇಂದ್ರಿಯಗಳಿಗೆ ಬೇಕಾದ ವಿಷಯಗಳಿದ್ರೂ ಅವುಗಳ ಕಡೆಗೆ ಮನಸ್ಸನ್ನ ಹಾಕದಿರುವಿಕೆ. ಅದೇ ವಿಷಯ ಪದಾರ್ಥಗಳ ವೈರಾಗ್ಯ. ಹೋಗ್ತಾ ಇರುತ್ತೆ ಮನಸ್ಸು, ಮತ್ತೆ ಮತ್ತೆ ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತಾ ಇರುತ್ತೆ. ಹೋದ ಮನಸ್ಸನ್ನ ಮತ್ತೆ ಮತ್ತೆ ನಾವು ಹಿಂದಕ್ಕೆ ತರಬೇಕು, ತಂದು ಅದನ್ನು ಭಗವಂತನಲ್ಲಿ ನೆಡಬೇಕು. ಆಗ ಧ್ಯಾನ ಯೋಗ ಸಾಧ್ಯ. ತಥಾ ಅಭ್ಯಾಸ ವೈರಾಗ್ಯಾಭ್ಯಾಂ ಅಭ್ಯಾಸಶ್ಚ ವೈರಾಗ್ಯಂಚ ಅಭ್ಯಾಸ ವೈರಾಗ್ಯೇ ತಾಭ್ಯಾಂ ಅಭ್ಯಾಸ ವೈರಾಗ್ಯಾಭ್ಯಾಂ ತು ಗೃಹ್ಯತೆ ನಾಮ ನಿಗೃಹ್ಯತೆ, ನಿಗ್ರಹಿಸಲ್ಪಡುತ್ತದೆ, ವಶೀಕ್ರಿಯತೆ, ಮನಸ್ಸನ್ನ ನಾವು ವಶಪಡಿಸಿಕೊಳ್ಳಬಹುದು ಅಂತ ಅರ್ಥ. ಅದಕ್ಕೆ ಮತ್ತೊಂದಿಷ್ಟು ಉಪಾಯವನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ. ಅಲ್ಲ ಕೃಷ್ಣ, ಇಷ್ಟು ಅಭ್ಯಾಸ ಬೇಕು, ವೈರಾಗ್ಯ ಬೇಕು ಅಂತ ಹೇಳ್ತಾ ಇದ್ದಿ, ಯಾಕೆ? ಒಂದು ಮದಭರಿತವಾದ ಒಂದು ಆನೆ ಇದೆ, ಮತ್ತೆ ಬಂತಪ್ಪ ಅದಕ್ಕೆ, ಮತ್ತೆ ಬಂತು. ಎಷ್ಟು ಹೊತ್ತಿರುತ್ತೆ? ಈ ಅರ್ಜುನನನ್ನ ಕೊಂದ ಮೇಲೆ ಹೋಯ್ತಲ್ಲ, ಮತ್ತೆ ಹೋಯ್ತಲ್ಲ, ಹಾಗೆ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ತನ್ಪಾಡಿ ತಾನೇ ಶಾಂತ ಆಗುತ್ತೆ. ಹಾಗೆ ಮನಸ್ಸು ಕೂಡ ವಿಷಯ ಪದಾರ್ಥಗಳನ್ನು ಬಯಸತ್ತೆ. ಬಯಸಿ ಎಷ್ಟು ಅಂತ ಬಯಸತ್ತೆ? ಸ್ವಲ್ಪ ಹೊತ್ತು ಬಯಸುತ್ತೆ, ಆಮೇಲೆ ತನ್ಪಾಡಿ ತಾನು ಶಾಂತ ಆಗುತ್ತೆ. ಅದಕ್ಕೋಸ್ಕರ ಈ ಅಭ್ಯಾಸ ಯಾಕಬೇಕು, ವಿಷಯ ಪದಾರ್ಥಗಳ ವೈರಾಗ್ಯ ಯಾಕಬೇಕು ಅಂತ ಅರ್ಜುನನ ಪ್ರಶ್ನೆ. ಇದು ಸಹಜವಾಗಿ ಬರುತ್ತಾ ಇಲ್ಲ? ಅಂದ್ರೆ ಬಲಿಷ್ಠವಾದ ಆನೆ ಮದಭರಿತವಾದಾಗ ಹುಚ್ಚಾಪಟ್ಟೆ ಎಲ್ಲೆಲ್ಲೋ ತಿರುಗಾಡುತ್ತೆ, ಏನೇನೋ ಮಾಡುತ್ತೆ. ಏನ್ ಮಾಡುತ್ತೆ ಅಂತ ಅದಕ್ಕೂ ಗೊತ್ತಾಗೋದಿಲ್ಲ, ಎದುರಿಗಿದ್ದವ್ರಿಗೂ ಗೊತ್ತಾಗುತ್ತೆ ಏನ್ ಮಾಡುತ್ತೆ ಮದ ಬಂದಾಗ ಆನೆ ಅಂತ. ಎಲ್ಲ ಮದ ಇಳಿತೋ ಶಾಂತವಾಗುತ್ತೆ. ಹಾಗೆ ಈ ಮನಸ್ಸು ಕೂಡ ಮದದಿಂದ ಕೂಡಿದಾಗ ಏನು ಬೇಕಾ ಚೆನ್ನಾಗಿ ಅನುಭವಿಸಲಪ್ಪ, ವಿಷಯ ಪದಾರ್ಥಗಳನ್ನು ಚೆನ್ನಾಗಿ ಅನುಭವಿಸಲಿ, ಆಮೇಲೆ ಅದು ತನ್ಪಾಡಿ ತಾನೇ ಶಾಂತ ಆಗುತ್ತೆ. ಅದಕ್ಕೋಸ್ಕರ ಅಭ್ಯಾಸ ಯಾಕೆ ಬೇಕು? ವೈರಾಗ್ಯ, ವಿಷಯ ಪದಾರ್ಥಗಳ ವೈರಾಗ್ಯ ಯಾಕೆ ಬೇಕು? ಕೃಷ್ಣ, ನಿನ್ನ ಮಾತಿನ ಅಭಿಪ್ರಾಯ? ಯಾಕೆ ಮಾತು ಹೇಳಿದಿ? ಕಷ್ಟ ಅಲ್ವಾ ಅದು? ವಿಷಯ ಪದಾರ್ಥಗಳ ವೈರಾಗ್ಯ ಅಭ್ಯಾಸ ಯಾಕೆ ಜನಗಳಿಗೆ ಕಷ್ಟ ಕೊಡ್ತಿ ಅಂತ ಅರ್ಜುನ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಉತ್ತರ ಕೊಡ್ತಾ ಇದ್ದಾನೆ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಅಸಂಯತಾತ್ಮನ ಯೋಗಃ ದುಷ್ಪ್ರಾಪಃ ಇತಿ ಮೇ ಮತಿಃ ವಶ್ಯಾತ್ಮನ ತು ಯತತಾ ಶಕ್ಯಃ ಅವಾಪ್ತುಂ ಉಪಾಯತಃ. ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ತಾನಾಗೆ ಮದಭರಿತವಾದ ಆನೆ ಮದ ಹೋದ ನಂತರ ಶಾಂತವಾಗುವಂತೆ ಮನಸ್ಸು ಕೂಡ ಎಲ್ಲ ವಿಷಯ ಪದಾರ್ಥಗಳ ಭೋಗದ ನಂತರ ತಾನಾಗೆ ಶಾಂತ ಆಗುತ್ತೆ ಅಂತ ಹೇಳಿದ್ರೆ ಹಾಗಾಗೋದಿಲ್ಲ ಅಂತಂತಾನೆ ಕೃಷ್ಣ. ಯಾವ ಮನಸ್ಸು ಅಸಂಯತಾತ್ಮನ, ಇಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ನಿಗೃಹೀತವಲ್ಲದ ಮನಸ್ಸಿನಿಂದ ಯೋಗ ದುಷ್ಪ್ರಾಪ ನಿರ್ಣಯ ಕೊಟ್ಬಿಟ್ಟ, ಆಯ್ತಾ? ಅಸಂಯತಾತ್ಮನ, ಯಾವ ಮನಸ್ಸು ನಿಗೃಹೀತವಲ್ಲವೋ ಆ ಮನಸ್ಸಿನಿಂದ ಧ್ಯಾನ ಯೋಗ ಸಾಧ್ಯವೇ ಇಲ್ಲ. ಇತಿ ಮೇ ಮತಿ, ಇದು ಹೀಗೆ ನನ್ನ ಅಭಿಪ್ರಾಯ ಇದೆ, ಭಗವಂತನದ್ದೇ ಅಭಿಪ್ರಾಯ ಹೀಗೆ ಅಂತ. ಆದ್ಮೇಲೆ ಬೇರೆ ಪ್ರಶ್ನೆಯೇ ಇಲ್ಲಲ್ಲ. ಆದರೆ ವಶ್ಯಾತ್ಮನ,
ಯಾರು ಆ ಇಂದ್ರಿಯಗಳನ್ನ ವಶಪಡಿಸಿಕೊಂಡಿರ್ತಾನೆಯೋ ವಶ್ಯಾತ್ಮನಾತು, ಓ ಅವನಿಗೆ ಸುಲಭವಾಗಿ ಸಾಧ್ಯವೋ? ಇಲ್ಲ. ಯತತ ಹಾಕಿದಾಳೆ ಮತ್ತೊಂದು ಮಾತನ್ನ. ಎಲ್ಲ ಇಂದ್ರಿಯಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡವನು ಕೂಡ ಮಹಾಪ್ರಯತ್ನ ಪಟ್ಟರೆ ಮಾತ್ರ ಅದು ಧ್ಯಾನ ಯೋಗ ಸಾಧ್ಯ. ಇಲ್ಲದೆ ಹೋದ್ರೆ ಅದು ಸಾಧ್ಯ ಆಗುವುದಿಲ್ಲ. ಆಯ್ತಾ? ಯತತ ಅಂದ್ರೆ ಪ್ರಯತ್ನೇನ ಅಂತ ಅರ್ಥ. ನಿರಂತರ ಪ್ರಯತ್ನದಿಂದ ನಿರಂತರ ಪ್ರಯತ್ನದ ಮೂಲಕ ಉಪಾಯತಃ. ಕೇವಲ ಪ್ರಯತ್ನ ಮಾಡಬೇಕು. ಏನ್ ಪ್ರಯತ್ನ ಮಾಡಬೇಕು? ಉಪಾಯಗಳ ಮೂಲಕವಾಗಿ ಆ ಧ್ಯಾನ ಯೋಗದ ಸಾಧನೆಗೆ ಬೇಕಾದಷ್ಟು ಉಪಾಯಗಳನ್ನೆಲ್ಲ ಕೃಷ್ಣ ಹಿಂದೆ ತಿಳಿಸಿಕೊಟ್ಟಿದ್ದಾನೆ. ಆ ಉಪಾಯಗಳ ಮೂಲಕ ಸತತ ಪ್ರಯತ್ನದಿಂದ ಆ ಇಂದ್ರಿಯಗಳ ವಶೀಕರಣ ಪಡ್ಕೊಂಡವನೋ ಬಹಳ ಪ್ರಯತ್ನ ಪಡ್ತಾರೆ ಮಾತ್ರ ಅವನಿಗೆ ಧ್ಯಾನ ಯೋಗ ಲಭ್ಯ ಆಗತ್ತೆ. ಇಲ್ಲದೆ ಹೋದ್ರೆ ಅವನಿಗೂ ಕೂಡ ಸಿಗುವುದಿಲ್ಲ. ಹಾಗಾಗಿ ಮನಸ್ಸು ಚೆನ್ನಾಗಿ ಅನುಭವಿಸಲಿ ಅಂತ ಹೇಳಿಬಿಟ್ರೆ ಆ ಅನುಭವ ಸಾಯೋ ತನಕ ಮುಗಿಯೋದಿಲ್ಲ. ಹಾಗಾಗಿ ಮನಸ್ಸು ಅದು ಹೇಗೆ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಬಂತಲ್ಲ, ಹವಿಷ ಕೃಷ್ಣ ವರ್ತಮೇವ ಭೂಯ ಏವಾನುವರ್ಧತೆ. ಅಗ್ನಿಗೆ ತುಪ್ಪ ಸುರಿದಂತೆ ಮನಸ್ಸನ್ನು ಬಿಟ್ಟುಬಿಟ್ರೆ ನಾವು ಲೋಕಕ್ಕೆ ಎಷ್ಟಾದ್ರೂ ಅದು ಹಿಂದೆ ಬರೋದಿಲ್ಲ. ಇದಾದ್ರೂ ಆನೆ ಮತ್ತೆ ಇಳಿದ್ಮೇಲೆ ಮತ್ತೆ ಶಾಂತವಾಗಿ ಅದೇ ಹಿಂದಿನ ಸ್ಥಿತಿ ಬರುತ್ತೆ. ಮನಸ್ಸು ಆಗಲ್ಲ, ಅದಕ್ಕಿಂತಲೂ ದೊಡ್ಡದಿದು ಮನಸ್ಸು. ಏನು ಮಾಡಿದ್ರೆ ಹಿಂದೆ ಬರೋದಿಲ್ಲ. ಯಾಕೆಂದ್ರೆ ಮನಸ್ಸಿಗೆ ಎಷ್ಟು ವಿಷಯ ಪದಾರ್ಥಗಳ ಭೋಗವನ್ನು ಹಾಕಿದರೂ ಸಾಕಾಗುವುದಿಲ್ಲ. ಹಾಗೆ ಆದ್ದರಿಂದ ಅಸಂಯತಾತ್ಮನ ಕೃಷ್ಣ ಒಂದು ನಿರ್ಣಯ ಕೊಟ್ಟುಬಿಟ್ಟ. ಯಾರ ಇಂದ್ರಿಯಗಳು ನಿಗೃಹೀತವಾಗಿಲ್ಲವೋ ಅಂಥವರಿಗೆ ಯೋಗ ದುಷ್ಪ್ರಾಪ, ಸಾಧ್ಯವೇ ಇಲ್ಲ ಅಂತ ಹೇಳಿ. ಆದರೆ ವಶ್ಯಾತ್ಮನ, ಯಾರ ಮನಸ್ಸು ವಶೀಕೃತವಾಗಿದೆಯೋ ಅಂಥವನೂ ಕೂಡ ಉಪಾಯತಃ ಯತತ ಅವಾಪ್ತುಂ ಶಕ್ಯ. ಉಪಾಯಗಳ ಮೂಲಕ ಅವನು ಹೊಂದಲಿಕ್ಕೆ ಶಕ್ಯನಾಗ್ತಾನೆ. ಯೋಗಂ ಅವಾಪ್ತುಂ ಯತತ ಶಕ್ಯ. ನಿರಂತರ ಪ್ರಯತ್ನ ಪಟ್ಟರೆ ಮಾತ್ರ ಅಂಥವನು ಕೂಡ ಹೊಂದಬಹುದು. ಅವಾಪ್ತುಂ ಹೊಂದಲು ಅಂತ ಅರ್ಥ. ಸರಿನಾ? ನಾನು ಯಥಾ ಮತ್ತ ಮಾತಂಗ ಸ್ವಯಮೇವ ಶಾಂತಸ್ಸನ್ ಶಾಂತೋ ಭವತಿ. ಅದು ಚೆನ್ನಾಗಿ ಆಯಾಸಗುಂಟು ಅಂತಾದ್ರೆ ಆಮೇಲೆ ಕೊನೆಗೆ ತನ್ಪಾಡಿ ತಾನು ಶಾಂತವಾಗುತ್ತೆ. ಮತ್ತ ಮಾತಂಗ ಶಬ್ದ ಆನೆ ಅಂತ ಅರ್ಥ. ಮದಭರಿತವಾದ ಆನೆ ಹುಚ್ಚಾಪಟ್ಟೆ ಗಲಾಟೆ ಮಾಡಿ ಸುಸ್ತಾಗ್ಬಿಡುತ್ತೆ. ಸುಸ್ತಾದ್ಮೇಲೆ ಕೊನೆಗೆ ಒಂದ್ ಸ್ವಲ್ಪ ಹೊತ್ತಾದ್ರೆ ತಾನೇ ಶಾಂತ ಆಗತ್ತೆ. ಆಯ್ತಾ? ತಥಾ ವಿಷಯೈಹಿ ತೃಪ್ತಂ ಮನಃ, ವಿಷಯ ಪದಾರ್ಥಗಳ ಭೋಗದಿಂದ ತೃಪ್ತವಾದ ಮನಸ್ಸು ಕದಾಚಿತ್ ಸ್ವಯಮೇವ ನಿಯತಂ ಭವತಿ. ಯಾವತ್ತಾದ್ರೂ ಒಂದ್ ದಿವಸ ಅದು ನಮ್ಮ ಹಿಡಿತಕ್ಕೆ ಬರ್ಬಹುದು, ನಮ್ಮ ಕಂಟ್ರೋಲಿಗೆ ಬರ್ಬಹುದು ಮನಸ್ಸು. ಕಿಂ ಅಭ್ಯಾಸಾದಿನ, ಅದಕ್ಕೆ ಈ ಅಭ್ಯಾಸ ವೈರಾಗ್ಯ ಇವೆಲ್ಲ ಯಾಕೆ ಬೇಕು? ಯಾಕೆ ಇಷ್ಟು ಕಷ್ಟಪಡಿಸ್ತೀನಿ ನಮಗೆ? ಇತ್ಯತಃ ಅಸಂಯತೇತಿ ಅಭ್ಯಾಸಾದಿತಃ ಅವಶೀಕೃತಃ. ಅಭ್ಯಾಸ ಮೊದಲಾದವುಗಳಿಂದ ವಶಪಡಿಸಿಕೊಳ್ಳದ ಚಿತ್ತೇನ ಯೋಗ ಧ್ಯಾನ ಯೋಗ ದುಷ್ಪ್ರಾಪ ಅಸಾಧ್ಯ ಇತಿ ಮೇ ಮತಿ, ಇತಿ ಮೇ ಮಮ ಅಭಿಪ್ರಾಯ. ಅಭ್ಯಾಸಾದಿನ, ಅಭ್ಯಾಸ ವೈರಾಗ್ಯ ಇವುಗಳ ಮೂಲಕ ವಶ್ಯಾತ್ಮನ ನಾಮ ವಶೀಕೃತ ಮನಸ್ಕೇನತು ಪುಂಸ, ಯಾವ ಮನುಷ್ಯ ಪುರುಷ, ಪುಂಸ ಮನುಷ್ಯನಿಂದ, ಯಾವ ಮನುಷ್ಯನಿಂದ ವಶೀಕರಿಸಿಕೊಳ್ಳಲ್ಪಟ್ಟಿದೆಯೋ ಯತತ, ಅದು ಹೇಗೆ? ಪುನಃ ಅನೇನ ಉಪಾಯೇನ ಯತ್ನಂ ಕುರ್ವತ, ಪುನಃ ಪುನಃ ಮತ್ತೆ ಮತ್ತೆ ಈ ಉಪಾಯಗಳಿಂದ ಪ್ರಯತ್ನವನ್ನ ಪಟ್ಟರೆ ಮಾತ್ರ ಯೋಗ ಅವಾಪ್ತುಂ ಶಕ್ಯ ಇತ್ಯರ್ಥ. ಏನು ಕಷ್ಟ ಕೊಟ್ಟಿಲ್ಲ ರಾಯರು, ಸರಳವಾಗಿ ಆ ವಾಕ್ಯಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಸರಿ ಹೋಯ್ತಾ? ಹಾಗಾದ್ರೆ ಅಭ್ಯಾಸ ಬೇಕು. ಇಲ್ಲೇ ಪುಸ್ತಕ ತೆಗೆದು ಇಲ್ಲೇ ಮುಚ್ಚಿದ್ರೆ ಉಪಯೋಗ ಇಲ್ಲ. ಅಭ್ಯಾಸ ಮಾಡಿದ್ರೆ ಮಾತ್ರ ನಮಗೆ ಫಲ, ಇಲ್ಲದೆ ಹೋದರೆ ಫಲ ಇಲ್ಲ ಅಂತ ಏಕಾದಶಿ ದಿವಸ ಫಲದ ಚಿಂತನೆಯೊಂದಿಗೆ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಾರ ಸೇರೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ವಾಪ್ತು
ಆಪ್ತು ಅಂತ ಶಬ್ದ ಇದ್ರೆ ಬಲ್ಲುಗಾರ